180ಕ್ಕೂ ಹೆಚ್ಚು ಮನೆಯನ್ನ ಕಳ್ಳತನ ಮಾಡಿದಂತಹ ಕಳ್ಳನಿಗೆ ನಟಿ ಜೊತೆಗೆ ಲಿಂಕ್ ಇದೆಯಾ? ಕೊಲೆ ಆರೋಪಿ ದರೋಡೆಕೋರರಿಗೆ ಖಾಕಿ ಶಾಕ್. ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳು ಕರ್ನಾಟಕ ಟಾಪ್ 20ಯಲ್ಲಿ. ಸಿನಿಮಾ ನಟಿಯರ ಜೊತೆಗಿನ ಸಲುಗಿಗಾಗಿ ಐಷಾರಾಮಿ ಮನೆಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ ಕಳ್ಳನನ್ನ ಬೆಂಗಳೂರಿನ ಮಡಿವಾಳ ಪೊಲೀಸರು ಬಂಧಿಸಿದ್ದಾರೆ. ಸೊಲ್ಲಾಪುರ ಮೂಲದ ಪಂಚಾಕ್ಷರಿ ಸ್ವಾಮಿ ಬಂಧಿತ ಆರೋಪಿಯಾಗಿದ್ದಾನೆ. ಪೊಲೀಸರ ತನಿಖೆ ವೇಳೆ ಪ್ರಖ್ಯಾತ ನಟಿ ಜೊತೆ ಸಂಪರ್ಕದಲ್ಲಿ ಇರೋದಾಗಿ ಆರೋಪಿ ಹೇಳಿಕೊಂಡಿದ್ದಾನೆ. ಆಕೆಗಾಗಿ ಕೋಟಿ ಖರ್ಚು ಮಾಡಿರುವ ಪಂಚಾಕ್ಷರಿ ಸ್ವಾಮಿ 2016ರಲ್ಲಿ ಕೋಲ್ಕತ್ತಾದಲ್ಲಿ ಗರ್ಲ್ ಫ್ರೆಂಡ್ಗೆ 3 ಕೋಟಿ ಮೌಲ್ಯದ ಮನೆ ಕಟ್ಟಿಸಿಕೊಟ್ಟಿದ್ದ. ಅಲ್ಲದೆ ಬರ್ತ್ಡೇಗೆ 22 ಲಕ್ಷದ ಅಕ್ವೇರಿಯಂ ಗಿಫ್ಟ್ ಕೊಟ್ಟಿದ್ದ. ಈತನನ್ನ ಗುಜರಾತ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ರು. ಆದರೂ ಕಳ್ಳತನ ಮುಂದುವರಿಸಿರುವ ಆರೋಪಿ ಜನವರಿ 9ರಂದು ಮಡಿವಾಳದಲ್ಲಿ ಮನೆ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಬರೋಬ್ಬರಿ 180ಕ್ಕೂ ಹೆಚ್ಚು ಮನೆಗಳ್ಳತನ ಮಾಡಿದ್ದಾನೆ. ಈ ಮಡಿವಾಳ ಪೊಲೀಸ್ ಠಾಣೆಯವರು ಒಬ್ಬ ಕುಖ್ಯಾತ ಅಂತಾರಾಜ್ಯ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಾಗಿರ್ತಕ್ಕಂತಹ ವ್ಯಕ್ತಿ ಮೂಲತಃ ಸೊಲ್ಲಾಪುರ ಮಹಾರಾಷ್ಟ್ರ ರಾಜ್ಯದವನಾಗಿದ್ದು ಈತನ ಮೇಲೆ ಈ ಹಿಂದೆ 150ಕ್ಕೂ ಹೆಚ್ಚು ಇದೇ ರೀತಿಯ ಕಳ್ಳತನದ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬರುತ್ತದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 311 ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದ ಸ್ಕೂಟರ್ನ ಕೊನೆಗೂ ಪೊಲೀಸರು ಸೀಸ್ ಮಾಡಿದ್ದಾರೆ. ಸ್ಕೂಟರ್ ಬೆಲೆಗಿಂತ ದುಪ್ಪಟ್ಟು ಟ್ರಾಫಿಕ್ ಫೈನ್ ವಿಧಿಸಿಕೊಂಡಿದ್ದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. KA05JX1344 ನಂಬರ್ ಸ್ಕೂಟರ್ನ ಮೇಲೆ ಬರೋಬ್ಬರಿ 1,61,000 ಫೈನ್ ಬಿದ್ದಿತ್ತು. ಸ್ಕೂಟರ್ ಮಾಲೀಕ ಸುದೀಪ್ ಎಂಬಾತ ಹೆಲ್ಮೆಟ್ ಹಾಕದೆ ಡ್ರೈವಿಂಗ್, ಸಿಗ್ನಲ್ ಜಂಪ್ ಸೇರಿ ಹಲವು ರೀತಿಯಲ್ಲಿ ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ದ. ಸ್ಕೂಟರ್ ಮೇಲೆ ಕಳೆದ ವರ್ಷ 1,05,500 ರೂಪಾಯಿ ದಂಡ ಬಂದಿತ್ತು. ಈ ವರ್ಷ 1,61,000 ಕ್ಕೆ ದಂಡ ಏರಿಕೆಯಾಗಿತ್ತು. ಆದರೂ ಕೂಡ ವಾಹನ ಸವಾರ ರಾಜಾರೋಷವಾಗಿ ಸ್ಕೂಟರ್ ಚಲಾಯಿಸುತ್ತಿದ್ದ. ಈ ಕುರಿತು ವ್ಯಕ್ತಿಯೊಬ್ಬರು ಸ್ಕೂಟರ್ ಫೋಟೋ ತೆಗೆದು ವೈರಲ್ ಮಾಡಿದ್ರು. ವೈರಲ್ ಆಗ್ತಾ ಇದ್ದ ಹಾಗೆ ಸಿಟಿ ಮಾರ್ಕೆಟ್ ಸಂಚಾರಿ ಪೊಲೀಸರು ದ್ವಿಚಕ್ರ ವಾಹನ ಪತ್ತೆ ಹಚ್ಚಿ ಸೀಸ್ ಮಾಡಿದ್ದು ದಂಡ ಕಟ್ಟೋಕೆ ನೋಟಿಸ್ ಕೊಟ್ಟಿದ್ದಾರೆ. ಚಾಮರಾಜನಗರದ ಉಪ್ಪಾರ ಬೀದಿಯಲ್ಲಿರುವ ಪುರಾತನ ಶಿವನ ದೇವಾಲಯ ಕುಡುಕರ ಅಡ್ಡೆಯಾಗಿದೆ. ಮೈಸೂರು ಮಹಾರಾಜರು ಚಾಮರಾಜನಗರದ ಉಪ್ಪಾರ ಬೀದಿಯಲ್ಲಿ ಶಿವನ ದೇವಾಲಯವನ್ನ ಕಟ್ಟಿಸಿದ್ದಾರೆ. ಆದರೆ ಪಾಳು ಬಿದ್ದ ಶಿವನ ದೇವಾಲಯವನ್ನೇ ಬಾರ್ ಮಾಡಿಕೊಂಡಿರುವ ಕುಡುಕರು ಶಿವಲಿಂಗದ ಮುಂದೆ ಮದ್ಯವನ್ನ ಕುಡಿದು ವಿಕೃತಿ ಮೆರೆತಿದ್ದಾರೆ. ಯಾರಿಗೂ ಕೇರ್ ಮಾಡದೆ ಶಿವಲಿಂಗದ ಮೇಲೆಯೇ ಮದ್ಯವಿಟ್ಟು ಸೇವಿಸ್ತಾ ಇದ್ದಾರೆ. ಪೊಲೀಸರು ಸರಿಯಾಗಿ ಗಸ್ತು ತಿರುಗಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಧ್ಯಾಹ್ನವೇ ಕಂಠಪೂರ್ತಿ ಕುಡಿದು ಬೀದಿ ತಿರುಗ್ತಾ ಇದ್ದು ಕ್ಯಾಮೆರಾ ಕಂಡ ತಕ್ಷಣ ಪರಾರಿಯಾಗಿದ್ದಾರೆ. ಶಿವಲಿಂಗದ ಹತ್ರನೇ ಇವರು ದೇವರು ದಿಂಡ್ರು ಅಂತ ನೋಡ್ಕೊಳ್ಳದೆ ಅಲ್ಲಿ ಎಣ್ಣೆ ಹೊಡೆಯುವಂಥದ್ದು, ಗಾಂಜಾ ಸೇವನೆ ಮಾಡ್ತಕ್ಕಂಥದ್ದು, ಇನ್ನೂ ಅನೇಕ ಚಟುವಟಿಕೆಗಳನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಊರಿನ ಪ್ರಮುಖರು ಯಾರು ಇರ್ತಾರೆ ಅವರು ಸ್ವಲ್ಪ ಕೇಳಬೇಕಾಯ್ತು, ಅವರು ಕೇಳಿಲ್ಲ. 2 ದಶಕಗಳ ನಂತರ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬೇಗೂರು ಕೆರೆ ಭರ್ತಿಯಾಗಿದೆ. ಹೀಗಾಗಿ ಕೆರೆಯ ನೀರನ್ನು ಆಶ್ರಯಿಸಿದ್ದ ರೈತರು ಗದ್ದೆ ಮಾಡಿ ಭತ್ತ ಬೆಳೆಯುವ ಕನಸನ್ನ ಕಂಡಿದ್ರು. ಆದ್ರೆ ಈಗ ರೈತರಿಗೆ ಆತಂಕ ಎದುರಾಗಿದೆ. ಕೆರೆ ಏರಿ ಬಿರುಕು ಬಿದ್ದು ನೀರು ಪೋಲಾಗ್ತಾ ಇದೆ. ಕಸಬಾ ಹೋಬಳಿಯ ಬೇಗೂರು ಕೆರೆ 400 ಎಕರೆಗೂ ಹೆಚ್ಚು ವಿಸ್ತೀರ್ಣ ಹೊಂದಿದೆ. ಹೇಮಾವತಿ ನೀರು ಹರಿದು ಬೇಗೂರು ಕೆರೆ ತುಂಬಿದೆ. ಕೆರೆ ತುಂಬಿದ್ರಿಂದ ಕೆರೆಯ ಅಚ್ಚುಕಟ್ಟು ಪ್ರದೇಶದ ಸುಮಾರು 100 ಎಕರೆ ಪ್ರದೇಶಗಳಲ್ಲಿ 2 ದಶಕಗಳ ನಂತರ ಭತ್ತ ಬೆಳೆಯೋದಕ್ಕೆ ರೈತರು ಸಿದ್ಧತೆ ನಡೆಸಿ ತಮ್ಮ ಜಮೀನನ್ನ ಹದ ಮಾಡಿಕೊಂಡಿದ್ರು. ಆದರೆ ಕಳೆದ 2 ದಿನಗಳಿಂದ ಬೇಗೂರು ಕೆರೆ ಏರಿಯಲ್ಲಿ ಬಿರುಕು ಕಂಡು ಬಂದಿದ್ದು ನೀರು ಪೋಲಾಗ್ತಾ ಇದೆ. ಈ ಬಗ್ಗೆ ಹೇಮಾವತಿ ನಾಲಾ ವಲಯದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಅಧಿಕಾರಿಗಳು ಸ್ವಲ್ಪ ಮಣ್ಣು ಮುಚ್ಚಿದ್ದಾರೆ. ಆದರೆ ನೀರು ಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ರೈತರು ಆತಂಕಗೊಂಡಿದ್ದಾರೆ. ಬಿಗ್ ಬಾಸ್ನಲ್ಲಿ ವಿಜಯದ ಬಳಿಕ ಹನುಮಂತಗೆ ಸಿಕ್ಕ ಆಫರ್ಗಳ ಸುರಿಮಳೆ ಜೋರು. ಆದರೆ ಕಿರುತೆರೆ ಹೊರತು ಸಿನಿಮಾ ಸಹವಾಸ ಬೇಡವೇ ಎಂಬ ತೀರ್ಮಾನಕ್ಕೆ ಬಂದಿದ್ದಾನೆ ಹನುಮಂತ. ಒಂದಾದ್ಮೇಲೆ ಒಂದು ರಿಯಾಲಿಟಿ ಶೋ ಮಾಡ್ತಿರುವ ಹನುಮಂತ ರಿಯಾಲಿಟಿ ಶೋ ಮೂಲಕವೇ ಜನರ ಪ್ರೀತಿ ಗಳಿಸುವ ಗುರಿ ಹೊಂದಿದ್ದಾನೆ. ಬಿಗ್ ಬಾಸ್ನಿಂದ ಹೊರ ಬಂದ ಮೇಲೆ ಮದುವೆ ಆಗಬೇಕು, ಮನೆ ಕಟ್ಟಬೇಕು ಅನ್ನೋ ತನ್ನ ಕನಸಿನಂತೆ ಫ್ಯಾಮಿಲಿ ಕಡೆ ಗಮನ ಕೊಡ್ತಿದ್ದಾನೆ ಹನುಮಂತ. ಹೀಗಾಗಿ ಸಿನಿಮಾ ಆಫರ್ಗಳು ಬಂದರೂ ಹನುಮ ಡೋಂಟ್ ಕೇರ್ ಅಂತಿದ್ದಾನೆ.